ನನಗ ಗೊತ್ತೈತಿ ಏನ ಕಿತಾಪತಿ ಮಾಡ್ಯಾಳ ಇವಳು ಸರೋಜಿ ಅಂದಲ್ಲಿನ ಮನಿ ಬಿಟ್ಟು ಓಡಿ ಬಂದಾಳ ಅಂದಲ್ಲಿನ ನಿಮ್ಮ ದೊಡ್ಡ ತಂಗಿ ಫೋನ್ ಹಚ್ಚಾಳ ಈಕಿ ಏನೋ ಒಂದು ಕಾರ್ಬಾರ ಮಾಡ್ಯಾಳ ಈಕಿ ಕಾರ್ಬಾರಿ ಹಗರ ಇಲ್ಲಿಕಿ ಯವ್ವ ಸರೋಜ ಅವ್ನು ಸುಮ್ಮನೆ ಎದಕ್ ಬೈತಿ ಆಕೆ ಹಂಗತಿ ಮಾಡಕ್ಕೆಲ್ಲ ನಿನಗ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಅಂತ ಗೊತ್ತಾಗವಲ್ದು ಯವ್ವ ಕರಿ ಹೇಳ್ತೀನಿ ಇದ್ರಾಗ ನಮ್ಮ ಸುಮಿತ್ರವ್ವ ಬರೋಬ್ರಿ ಇಲ್ಲ ಆಕಿ ನೋಡ್ಬೇಯವ್ವ ಹೆಂಗದಾಳ ಅಂದ್ರ ಆಕಳ ಮಕ ಕತ್ತಿ ಹೊತ್ತ ಹಂಗತಿ ಅದಾಳ ಬೇಯವ್ವ ನೀ ಯಾಕೆ ತಿಳ್ಕೊಳವಲ್ಲಿ ಯಾರು ಮುಕ್ಳ ಅವನ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತೇಳಿ ಹರ್ದಾಕಿ ಗೊತ್ತಿರುತ್ತ ನೀನ್ ತಿಳ್ಕೊ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತೇಳಿ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಅಡ್ಡಾಡೋದು ಬಿಡ್ರಿ ಸರೋಜೆ ಏ ಸರೋಜೆ ಬಾ ಇಲ್ಲೇ ಹೇಳ್ಬಿ ಇದ್ದಕ್ಕಿದ್ದಂಗ ಹೊಂಟೆ ಎದ್ದು ಬಂದಿಯಲ್ಲ ಉಟ್ಟ ಸೀರೆ ಮ್ಯಾಗ ಏನ್ ಕಾರ್ಬಾರ ಮಾಡಿ ಬಂದಿ ಗಂಡನ ಮನ್ಯಾ ನೀನು ನಾ ಏನು ಕಾರ್ಬಾರ ಮಾಡಿಲ್ಲ ಯಾಕ ನಿನಗಾಲೆ ತಾಳ ತಂತಿ ಫೋನ್ ಹಚ್ಚಿ ಹೇಳ್ತಾನ ಸುಮಿತ್ರಾ ಇನ್ನೇಗ ಫೋನ್ ಹಚ್ಚಿದ್ಲು ನೀವು ಬಂದಿರೇನಾ ಅಂತ ಏಕೆ ಇಲ್ಲ ಹ್ಞೂ ಅಂತ ಹೇಳಿದ್ನವ ಇಂತ ಕಿತಿವಿ ಬೇಕು ನೋಡಕಿಗೆ ಎದಕ್ ಬೇಕು ತಾನಾತ ತಂದಾತ ಅಂತ ನೋಡ್ಕೊಂಡಿರ್ಬೇಕಿಲ್ಲೇನ ಬರೇ ಹಿಂಗ ಮಾಡ್ತಾ ನೋಡಕಿ ಆಕಿ ಸಗನ ತಿನ್ನೋದು ಬಿಟ್ಟು ಆಕಿ ದೊಟ್ಟು ಒಳ್ಳೆ ಬುದ್ಧಿ ಕಲ್ಕೋ ಜೀವನದಾಗ ಉದ್ದಾರದ ಆಕಿ ಮಮ್ಮಿ ಎಲ್ಲಿ ಹೋದ್ರು ಬರೀ ದೊಡ್ಡಮ್ಮಂದ ಬರೀ ದೊಡ್ಡಮ್ಮ ಹಂಗ ದೊಡ್ಡಮ್ಮ ಹಿಂಗ ಎಲ್ಲಾರು ಆಕಿ ಬಗ್ಗೆನ ಮಾತಾಡ್ತಾರಲ್ಲ ನಿನ್ ಬಗ್ಗೆ ಯಾಕೆ ಮಾತಾಡಂಗಿಲ್ಲ ಏ ಕೆಂಪಂಗಿನ ಮಾರ್ಯಾಕೆ ಒಳ್ಳೆದ್ರ ಬಗ್ಗೆನ ಎಲ್ಲಾರು ಮಾತಾಡೋದು ಕೆಟ್ಟದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಗುಲಾಬಿ ಗಿಡದಾಗ ಗುಲಾಬಿ ಒಳ್ಳಿರ್ತತಿ ಅದು ಎಷ್ಟು ಚಂದ ಐತಿ ನೋಡಾಕ ಎಷ್ಟು ಚಂದ ಐತಿ ನೋಡು ಎಷ್ಟು ಚಂದ ಐತಿ ನೋಡು ಕಲರ್ ಅಂತೇಳಿ ಹೂವ ಹೊಗಳ್ತಾರ ಹೊರತಾಗಿ ಅದ್ರಾಗಿರೋ ಮುಳ್ಳು ಯಾರು ಹೊಗಳಂಗಿಲ್ಲ ನಿನ್ ಮಾತಿನ ಪ್ರಕಾರ ಏನೀಗ ಅಂದ್ರ ನಾ ಮುಳ್ಳು ಆಕಿ ಹೂವನ ಕೆಟ್ಟ ತಾಯಿನ ತಾರತಮ್ಯ ಮಾಡ್ತಾ ಮಕ್ಕಳು ನೋಡು ಬುದ್ಧಿಗೇಡಿಗಳಿಗೆ ಏನ್ ಹೇಳಿದ್ರಿ ಏನ ಅಗಸಿ ಬಾಕ್ಲಿಗೆ ಆ ಬೋರ್ಗಲ್ ಸಿರಿಸಿರ್ತಾರಲ್ಲ ಆ ಬೋರ್ಗಲ್ ಹುಗಿದಿರ್ತಾರಲ್ಲ ಆ ಬೋರ್ಗಲ್ಲಿಗೆ ಏಸ್ ನೀರ್ ಹಾಕಿದ್ರು ನಿಂದ್ರಂಗಿಲ್ಲ ನೀ ಅಂತ ಬೋರ್ಗಲ್ ನನ್ನ ಬೈಲಿಕ್ಕಂದ್ರೆ ನಿನಗೆ ಸಮಾಧಾನ ಆಗಂಗಿಲ್ಲಲ್ಲ ನಾ ಬೈಯಾಕತ್ತಿಲ್ಲ ಮಾನ್ಗೇಡಿ ಚಂದನ ಬುದ್ಧಿ ಕಲ್ಕೊ ಇನ್ನ ಸ್ವಸ್ತ್ಯಾರ ಬರೋ ಕಾಲ ಆಗೈತಿ ಯವ್ವ ತಂಗಿ ಅಪರೂಪಕ್ಕೆ ಬಂದಾಳ ಏನ್ ಬೇಯವ್ವ ನಿಂದು ಹರಿಕತೆ ಹರಿಕತೆ ಅಲ್ಲ ಆಕಿ ಎದಕ್ ಬಂದಾಳ ಮೊದ್ಲಕ ಕೇಳು ಕೇಳೋ ಮಟ್ಟ ಸಮಾಧಾನ ಇಲ್ಲ ಅವಾಗ ಯಾಕವಾ ಅಲ್ಲಿ ಏನಾರ ಜಗಳ ಮಾಡ್ಕೊಂಡ್ ಬಂದಿನ ನಾನು ಕೇಳ್ಬೇಕಂತ ಅನ್ಕೊಂಡಿದ್ದೆ ಮುಂಚೆನೆ ಅದಕ್ಕೆ ಇದ್ರಾತ್ ಅಂತ ಬಿಟ್ಟೆ ಯಾಕ ಏನಾರ ಅಂದ್ರನ ಯಾರು ಏನೋ ಅಂದಿಲ್ಲಪ್ಪ ನನಗ ಒಂದಿಷ್ಟು ರೊಕ್ಕ ಬೇಕೇನ ಅದಕ್ಕ ನಾ ಬಂದೆ ನಂದು ಒಂದಿಟ್ಟು ನಾನು ಒಂದು ತೊಂದ್ರೆ ಸಿಲ್ಕಾಕೊಂಡಿನಿ ಅದಕ್ಕೆ ಒಂದಿಷ್ಟು ರೊಕ್ಕ ಬೇಕಾದು ನನ್ನ ಗಂಡನ ಕೇಳ್ನ್ಯಾ ಅವ ಕೊಡಂಗಿಲ್ಲ ಅಂದ ಅದಕ್ಕೆ ನೀನು ಕೇಳಾಕತ್ತೀನಪ್ಪ ಮತ್ತು ನೀನು ಕೈ ಎತ್ತಾಕ ಹೋಗ್ಬೇಡ ಇಲ್ಲ ಅಂತೇಳಿ ನಿನಗೆ ಸಹಾಯ ಮಾಡ್ಲಾರ್ದು ಇನ್ನೇರಿ ಮಾಡ್ತಾನ ಏಟ್ ರೊಕ್ಕ ಬೇಕು ಕೇಳು ಅದು ಒಂದು 3 ಲಕ್ಷ ರೂಪಾಯಿ ಬೇಕಾಗಿದ್ದು ನಾನು ಮತ್ತೆ ಒಂದು ವರ್ಷ ಒಪ್ಪತ್ತೊಳಗೆ ನಾನು ನಿನಗೆ ರೊಕ್ಕ ಮುಟ್ಟಿಸ್ತೀನಿ 3 ಲಕ್ಷನ 3 ಲಕ್ಷಕ್ಕೆ ಎಷ್ಟು ಸ್ವಾಮಿ ಇರ್ತಾವಂತ ಗೊತ್ತಲ್ಲೇ ನಿನಗ 3 ಲಕ್ಷ ರೂಪಾಯಿ ಎದಕ್ಕೆ ಬೇಕು ನಿನಗ ನಿನ್ನ ಗಂಡನ ಕೊಟ್ಟಿಲ್ಲ ಅಂದ್ರ ಏನಿದ್ರ ಮರ್ಮ ಏನ ಕಿತಾಪತಿ ಮಾಡ್ಯಾಳ ಚಂದಾಗ ಕೇಳು ಬಸ್ಲಿಂಗ ಅಯ್ಯ ನಾ ಸುಮ್ಮನೆ ಒಂದು 50-25 ಸಾವಿರ ರೂಪಾಯಿ ಕೇಳ್ತಾಳಂತ ನಾ ಮಾಡೀನಿ ಈಕೇನ 3 ಲಕ್ಷ ರೂಪಾಯಿ ಕೇಳ್ತಾ ಯವ್ವ ನೀ ಏನ ವ್ಯವಹಾರ ಮಾಡಕ್ಕೆಲ್ಲ ಕೊಡಕ್ಕೆಲ್ಲ ತಗೊಳಕ್ಕೆಲ್ಲ ನೀ ಸುಮ್ ಕುಂದ್ರು ಅಲ್ಬೇ ಅಷ್ಟು ರೊಕ್ಕ ಎದಕ್ ನಿನಗ ಅವು ಹಂಗ ಒಂದ್ ಎದಕ ಬೇಕಾಗಿದ್ವಪ್ಪ ಈಗೇನಪ್ಪ ಕೊಡ್ತೀಯ ಏನಿಲ್ಲ ನೋಡು ನಮ್ಮಣ್ಣ ನನ್ನ ಕೈ ಬಿಡಂಗಿಲ್ಲ ಯಾರ ಕೈ ಬಿಟ್ರು ನಮ್ಮಣ್ಣ ಕೈ ಬಿಡಂಗಿಲ್ಲ ಅಂತೇಳಿ ನೀನ್ ನಂಬ್ಕೊಂಡು ಬಂದಿನೇನ ನೀನ್ ಉಡಿಯಾ ಬಿದ್ದೀನಿ ಈಗ ಹೆಂಗಪ್ಪ ನನಗ ರೊಕ್ಕ ಕೊಡ್ತೀಯ ಕೊಡಂಗಿಲ್ಲ ಸುಮ್ಮನೆ ಸುತ್ತಿ ಬಳಸಿ ಮಾತಾಡಕ್ ಹೋಗ್ಬೇಡ ನೀನು ಅಯ್ಯೋ ಇವ್ರು ಕೊಡ್ತಾರ ನೋ ಯವ್ವ ಹೌಲನು ನಾನು ನನ್ನ ಮಕ್ಕಳದು ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕಂತ ಯಾವ್ದೋ ಒಂದು 4 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಎತ್ತಿಟ್ಟಿನಿ ಮತ್ತೆ ಈಕಿ ಕೊಟ್ಟಾರ ಹೌಲನ ರೀ ರೀ ಒಂದಿಟ ಬರ್ತೀರೇನ ಇಟ್ಟಾಗ ಇಲ್ಲಿ ಮಾತಾಡಕತ್ತೀನಿ ಕಣ್ ಕಾಣವಲ್ದನ ಸುಮ್ಮನೆ ಇರ್ ಬರ್ತೀನಿ ಅಂತ ಅಲ್ಬಿ ನೀ ಹಿಂಗ ಒಳ ಮುಚ್ಕ ಹೊರ ಮುಚ್ಕ ಇಟ್ಟು ಮಾತಾಡಿದ ಅಂದ್ರೆ ನನಗೇನು ಗೊತ್ತಾಗಬೇಕು ಅದು ಎದಕ್ ಬೇಕು ನನಗೆ ಕರೆಕ್ಟಾಗಿ ಹೇಳ್ಬೇಕು ಏನ್ ಸಮಾಚಾರ ಅಂತೇಳಿ ನೋಡಿ ಅಣ್ಣ ಇಷ್ಟಾಗೈತ್ ನೋಡಪ್ಪ ನಾನು ಒಂದು ಮಾಡಕ್ ಹೋದ್ನಪ್ಪ ಇದು ಹಿಂಗತಿ ಆತ ಅಯ್ಯೋ 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 ಮಾನ್ಗೇಡಿ ಒಂದು ರೊಟ್ಟಿ ನೆಳ ಕುಂತ್ಕೊಂಡು ತಿಂತಿ ಯಾಕೆ ತಿಂದು ತಣ್ಣಗ ಬೀಳಬಾರ್ದ ಮಾನ್ಗೇಡಿ ಅತಿ ಆಸೆ ಗತಿಗೆಡಿಸಿತ್ತಂತ ಇಂತ ಗಂಡ ಗೊತ್ತಿಲ್ಲಾರ್ದ ಇಂತ ಕೆತ್ತೆ ಬೀಜ ಕಾರ್ಬಾರ ಎದಕ ಮಾಡ್ಬೇಕು ಯಾರ ಮನೆಯನ್ನಾರು ಸುಮ್ಮಿರ್ತಾರ ಪಾಪ ಅವ್ರಂತೇಳಿ ಈಕಿನ ಬಡಿಲಾರ್ದ ಬಿಟ್ಟಾರ ಬೇರೆದಾರ ಆಗಿದ್ರಂದ್ರ ಈಕಿನ ಇಡೀ ಊರಾಗ ಉಳ್ಳಾಡಿ ಕಟ್ಟಿತಿದ್ರು ಗಂಡ ಗೊತ್ತಿಲ್ಲಾರ್ದ ವ್ಯವಹಾರ ಮಾಡ್ಯಾಳ ಈಕಿ ಇನ್ನು ಏನ್ ಹಲ್ಕಟ್ಗಿರಿ ಐತೋ ಏನ್ ಕತಿನೋ ಅಯ್ಯಯ್ಯ ಹಂಗಾದ್ರ ಮಗಳ ಹೆಸರಿ ಬಂಗಾರ ಪಂಗಾರ ಇಟ್ಟಿದ್ದು ಅಯ್ಯೋ ಎಲ್ಲ ಕರ್ಕೊಂಡ ಅಂದ್ರ ಸರೋಜ ಹತ್ರ ಏನೂ ಇಲ್ಲ ಅಯ್ಯೋ ಶಿವನ ನಾನು ಈಕಿ ಮಗಳನ್ನ ತಗೊಂಡ್ನಂದ್ರ ಆಟಕೊಂಡ ಬಂಗಾರ ಗಳಿಸ ಮಗಳ ಹೆಸಲಿ ಒಂದಿಟ್ಟು ಎಫ್ ಡಿ ಅದು ಇಟ್ಟಾಳ ಅಂತ ನಾ ಮಾಡೀನಿ ಈಕಿ ಹತ್ರ ಏನೇನಿಲ್ಲ ಪಾಲಪಾತಾನಿ ತಡಿ ಎಫ್ ಡಿ ರೊಕ್ಕ ರೈತಿಲ್ಲ ಕೇಳ್ತಾನೆ ಅಲ್ಲ ಸರೋಜ ಮತ್ತೆ ರೇಣುವನ ಹೆಸಲಿ ಎಫ್ ಡಿ ರೊಕ್ಕ ಇಟ್ಟಿನಿ ಅಂತ ಅಂದಿದ್ದಲ್ಲ ಅದನ್ನ ತಕೋಬೇಕಿಲ್ಲ ಎಫ್ ಡಿ ರೊಕ್ಕ ಇಟ್ಟಿತ್ತು ಮೊನ್ನೆ ಅದು
ಒಂದಿಟ್ಟು ನೌಕರಿದಾಗ ಒಂದಿಟ್ಟು ರೊಕ್ಕ ಕೊಡೋದು ಬಂದಿತ್ತು. ಅದನ್ನ ಮತ್ತೆ ನಾನ ಇವ್ರಿಗೆ ಏನಂದೆ, ತೆಗೆದು ಅವ್ನು ಕೊಟ್ಟು ಬಿಡ್ರಿ, ಮತ್ತೆ ಆಕಿ ಲಗ್ನಕ್ಕೆ ಕೊಟ್ರ ಆತು ಅಂತೇಳಿ ಅನ್ಯವ. ಈಗ ಅದು 5 ಲಕ್ಷ ರೂಪಾಯಿ ಇಲ್ಲಿ ನೋಡಿ. ಈಗ ಅಂದ್ರ ಈಗ ಹತ್ರ ಇಲ್ಲ ಪಾಲ ಪತಾನೆ. ಅಯ್ಯ ಈ ಮುದೇವಿ ತಗೊಂಡೆ ಅಂದ್ರ ಏನೇನು ಇಲ್ಲ. ಅದು ನನ್ನ ಮಗ ದುಡಿಗೇಡಿ. ಒಂದಿಟ್ಟು ಬಂಗಾರ ಐತಿ, ಈ ಕೇಸಲ್ಲಿ ಎಫ್ಡಿ ರೊಕ್ಕ ಐತಿ ಅಂತೇಳಿ ನಾ ಮಾಡಿದ್ದೆ. ಅದ ಎಫ್ಡಿ ರೊಕ್ಕ ತಗೊಂಡು ನನ್ನ ಮಗ ಏನಾರ ಒಂದು ಬಿಸ್ನೆಸ್ ಮಾಡ್ಸೋಣ ಅಂತ ನಾ ಅಂದ್ರ ಏನಿಲ್ಲವ, ಖಾಲಿ ಕೈಲಿ ಬಂದು ನಮ್ಮನ್ನ ರೊಕ್ಕ ಕೇಳಕತ್ತ. ಎಷ್ಟು ಶಾಣಿಕಿದಿ? ಹೆಣ್ಮಕ್ಳು ಹೆಸರು ಇಡಿಸಿದ್ದು ಹಂಗೆಲ್ಲ ಕೊಡ್ತಾರನ? ಏನ್ ತಪ್ಪಾಗಿಲ್ಲ, ಸುಮ್ಮನೆ ಇರು. ಅಣ್ಣ ಕುಂಬಳಕಾಯಿ ಕುಡ್ಗೋಲು ನಿನ್ ಕೈಯಾಗ ಕೊಟ್ಟೇನಪ್ಪ, ಏನು ಮಾಡ್ತೀನಿ, ನಿನಗೆ ಬಿಟ್ಕೊಟ್ಟೈತಿ ನೋಡಪ್ಪ. ನನ್ನ ಉಳ್ಸೋದು, ನನ್ನ ಮಗಳನ್ನ ಉಳ್ಸೋದು ನಿನ್ನ ಕೈಯಾಗ ಐತಿ. ಈಗ ರೊಕ್ಕ ತಗೊಂಡು ಹೋದ್ರ ನಾ ಉಳ್ಕೊಂತೀನಿ, ಇಲ್ಲ ಅಂದ್ರ ನಮ್ಮನ್ನ ಬ್ಯಾಂಕ್ನ್ಯಾವ ಜೈಲಿಗೆ ಹಾಕಿಸ್ತಾನಪ್ಪ. ಇವರು ಮನ್ಯಾಗ ಯಾರು ರೊಕ್ಕ ಕೊಡಾಕ್ನು ಒಲ್ಲೆ ಅಂತಾರ, ನಿಮ್ಮ ಬಾವನು ಕೊಡಾಕ ಒಲ್ಲೆ ಅಂದ. ಈಗ ಏನ್ ಮಾಡ್ಲಿ? ನಾನು ನೀನು ಕೊಡ್ತೀನಿ ಅಂತಂದು ಬದುಕ್ತೀನಿ, ಇಲ್ಲ ಅಂದ್ರೆ ಒಂದು ಬೂಚ್ ಎಣ್ಣೆ ಕುಡಿದು ನಾನು ನನ್ನ ಮಗಳು ಮಕ್ಕೊಂಡ್ಬಿಡ್ತೀವಿ. ಅದು ರೀ ಆಗಿಲಿಂದ ಕರೆಕತ್ತೀನಿ, ಬರ್ತೀರಿ ನೋಡಿದ್ದೆ? ಬಂದ್ರಿ ಸರಿ ಸರೋಜ್, ಬರ್ತೀನಿ. ಅದಕ್ಕೆ ಕರೆಯಕತ್ತಾಳ ನಿಮ್ಮ ಮೈನಿ. ಏನ ನಿನ್ ಕತಿ? ಅಯ್ಯ ಏನಂತ ಕೇಳ್ತಿರಲ್ಲ, ಖಾಲಿ ಕೈ ಮಾಡ್ಕೊಂಡು ಇಲ್ಲಿ ನಮ್ಮ ಹತ್ರ ಕೇಳಾಕ್ ಬಂದ ನಿಮ್ಮ ತಂಗಿ. ನೀ ದಾನ್ಸು ಕರ್ನನ್ಗತೆ ಆಕಿಗೆ ರೊಕ್ಕ ಕೊಡಕೊಂಟೀನ? ಅಲ್ಲ, ನಾಳೆ ನಾವು ರೇಣವನ್ನ ನಮ್ಮ ಮಗಗೆ ತೊಗೊಂತೀವಿಲ್ಲ, ಮತ್ತು ಪಾಪ ಭಾಳ ಅಳಕತ್ತಾಳ, ಸಾಯ್ತೀನಿ ಅನ್ನಕತ್ತಾಳ. ಅದಕ್ಕೆ ಅವು 3 ಲಕ್ಷ ರೂಪಾಯಿ ಕೊಟ್ಬಿಡುನು. ಅಲ್ಲ, ಇನ್ನೊಂದು ವರ್ಷ ಒಪ್ಪತ್ತು ಒಳಗೆ ಕೊಡ್ತಾಳಲ್ಲ, ಆಕೆಲ್ಲ ಎಲ್ಲರೂ ಓಡೋಕಳ, ಆಕೆ ಮಗಳನ್ನ ನಮ್ಮ ಮಗ ಕೊಟ್ಟಾಳ ಇಲ್ಲ? ಅಯ್ಯ ಶಿವ ಶಿವ ಶಿವ, ಸುಮ್ ಕುಂದ್ರಿ. ನಿಮ್ಗೇನು ಗೊತ್ತೈತಿ, ನಾನು ಹುಡುಗಿ ಹೆಸಲಿ ಎಪ್ಪಡಿ ರೊಕ್ಕ ಇಟ್ಟಾಳ, ಮತ್ತು ಗಾಂವ್ಗ ಬಂಗಾರ ಗಳಿಸಿಟ್ಟಾಳ ಅಂತ ನಾ ಅನ್ಕೊಂಡಿದ್ದೆ. ಎಲ್ಲ ಬರೇ ಕೈ ಮಾಡ್ಕೊಂಡು ಇಲ್ಲಿ ಬಂದು ನಿಂತಾಳ ನಿಮ್ಮ ತಂಗಿ. ಅಂತಕಿ ಮಗಳನ್ನ ತಗೊಂಡು ಏನ್ ಮಾಡುದು? ಅಲ್ಲನ ನಾನು ಹುಡುಗಿ ತಂದು ರೊಕ್ಕದಾಗ ನನ್ನ ಮಗಗ ಒಂದ್ ಏನಾರ ಬಿಸಿನೆಸ್ ಮಾಡಿಸ್ಬೇಕಂತ ನಾ ಅನ್ಕೊಂಡ್ರ ಈಕಿ ಖಾಲಿ ಕೈ ಮಾಡ್ಕೊಂಡು ಬಂದ್ ನಿಂತ್ರ ಆಕಿಗೆ ಕೊಡಕ್ಕೆ ಸುಮ್ಕಂದ್ರ ನಮ್ಮ ಹತ್ರ ರಾಕಿಲ್ಲ ಅಂತ ಹೇಳ್ಕೊಳ್ಸು. ನೋಡ್ರಿ, ದೊಡ್ಡಿದ್ರ ದುನಿಯಾ. ಈಗ ದೊಡ್ಡಿದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ನಡಿತೈತಿ, ಏನೇನು ಇಲ್ಲ. ಖಾಲಿ ಕೈ ಮಾಡ್ಕೊಂಡ್ ರೊಕ್ಕ ಕೊಡ್ರಿ ಅಂದ್ರ ಸುಮ್ಮನೆ ಕುಂದ್ರಿ. ನಮ್ಮ ಹತ್ರ ಇಲ್ಲವ, ನಮ್ದು ಪರಿಸ್ಥಿತಿ ಹಿಂಗತಿ ಐತಿ ಅಂತೇಳಿ ಸುಮ್ಮನೆ ಕೈ ಜಾರ್ಕೊಂಡ್ಬಿಡ್ರಿ. ಎಲ್ಲಾರು ಬಿಟ್ಟಿ ತಿನ್ನಕ್ ಬರೋರು ಬಿಟ್ಟಿ ಇದನ್ ಮಾಡಾರು. ಒಂದ್ 2 ದಿನ ಇಟ್ಕೊಳೋಣ, ಹುಡ್ಕೊಂಡು ದಟ್ಟೆ ದಟ್ಟೆ ಪಡ್ಸಾಲಿ ಅಂತೇಳಿ ಎತ್ತಿ ಹೋಗದ್ ಬಿಡುದು. ನೋಡ್ರಿ, ಲಾಭ ಇದ್ರ ಗ್ಯಾತನ ಮಾಡ್ಬೇಕು, ಏನ್ ಲಾಭನೇ ಇಲ್ಲ ಅಂದ್ರೆ ಇವ್ರು ಕೂಡ ಮತ್ತೆ ಅದಕ್ಕೆ ಇವ್ರು ಗ್ಯಾತನ ನಡೆಯತ್ತಾಗ. ಅಲ್ಲ, ನೀನ ಆಕಿನ ತಗೊಂಡ ಹಂಗ ಹಿಂಗ ಅಂತಿದ್ದಿ, ನೀನ ಊಟ ಕೊಡೋದಿಲ್ಲ? ಆಗ ರೊಕ್ಕ ಇತ್ತು, ಹುಡುಗಿನ ತಗೊಂಡ ಅಂದೆ, ಅವಾಗ ನಾ ಇದನ್ನ ಮಾಡ್ತಿದ್ದೆ. ಈಗೇನು ಇಲ್ಲ, ಖಾಲಿ ಕೈಲಿ ಬಂದಾಳ. ಈಕಿ ಏನ್ ಮಾಡುದು? ಅಲ್ಲನ ಅಲ್ಲೇ ಏನಾರ ಹಾಬಾಯ್ ಬಿಡೋಳಕ್ ಬಿಡು. ನಮ್ ಸಂತಾನ ನಮಗ, ನಮ್ದ ಒದ್ದಾಟ ಕೇಳೋರು ಯಾರು ಇಲ್ಲ. ಈಕಿಗೆ ಎಲ್ಲಿ ಇದ್ ಬದ್ ರೊಕ್ಕ ನಾ ಬಳದ್ ಕೊಡಕ್ ಹೋಗುನು. ನಾಳೆ ನನ್ನ ಕೈಲಿಂದ ಆಗ್ಲಿಲ್ಲಪ್ಪ ಎಣ್ಣ ಅಂದ್ರೆ ಏನ್ ಮಾಡ್ತಿ? ಏನು ಗಂಡರ ಈಕಿ ಕೈಯಾಗ ದುಡ್ಡು ಕೊಡ್ತಾನ? ಈಗ ಕೆಚ್ಚೆ ಬೀಜ ಕಾರ್ಬಾರ ಮಾಡ್ಯಾರ, ಇನ್ನು 10 ರೂಪಾಯಿ ತೋರಿಸಿದ್ರ ಕೇಳು. ಮತ್ತೆ ಈಗ ಹೆಂಗ ತೀರಿಸ್ತಾ ಅದನ್ನ ಸಾಲನ? ಇನ್ ಮಗ ಅಂದ್ರ ಅಯ್ಯ ಅಪ್ಪನ ಮಗ, ಅಪ್ಪನ ಕೈಯಾಗ ಕೊಡ್ತಾನ. ಈ ನಿಕ್ಕಿ ಕೈಯಾಗ ಯಾಕೆ ಕೊಡ್ತಾರ? ಮೊದ್ಲೇಕ ತಾಯಿಗೆ ಮಗಗ ಹಿಟ್ಟು ಸಣ್ಣ ಇಲ್ಲ. ಇಷ್ಟೆಲ್ಲ ಇರ್ಬೇಕಾದ್ರ ಸುಮ್ಮನೆ ನಮ್ಮ ಕಡೆ ಏನು ಇಲ್ಲ ಅಂತೇಳಿ ಸಾಗಾಕ್ ಬಿಡ್ರಿ. ಅಲ್ಲನ 3 ಲಕ್ಷ ರೂಪಾಯಿ ಕೊಟ್ಟಿನ ಕೊಟ್ಬೇಕು. ಮತ್ತೆ ಅದಿನ ಅಂತಾರಲ್ಲ, ಕೈಲಿ ರೊಕ್ಕ ಕೊಟ್ಟು ಮತ್ತೆ ಅದಿನ ಮಾಡ್ಕೊಂಡಂಗಾದಿತ್ತು. ಬಗ್ನಿ ಗೂಟ ಕೆತ್ತಿ ಮುಖ ಬಡ್ಕೊಂಡಂಗಾದಿತ್ತು ಇಬ್ರು ಗಂಡ ಹೆಂಡತಿಗೆ. ಮೊನ್ನೆ ಮೀನಾಕ್ಷಿ ಫೋನ್ ಹಚ್ಚಿದ್ಲು, ನಿನ್ನ 3ನೇ ಹುಡುಗ ಹೆಂಗಾದ್ರು ಚಲೋ ಅದನ, ಹಿಂಗೈತ್ ನೋಡು ಅಂತ ಅಂದಿದ್ಲು ನನಗ ಮಣಿತನ. ನಾನು ಯವ್ವ ಬ್ಯಾಡವ ಹಿಂಗ ಅಂತಂದಿದ್ದೆ. ಅವರು ಒಬೇಕಿ ಮಗಳ, ಅವರು ಜಗ್ ವರದಕ್ಷಿಣೆ ಕೊಡ್ತಾರ ಅಂತಂದಿದ್ಲಕ್ಕಿ. ನಾನು ಬ್ಯಾಡ ಅಂತ ಇದ್ದೆ. ಈಗ ಹಂಗಿರಂಗಿಲ್ಲ, ಅದೇ ಹೆಣ್ಣು ನೋಡು ಫಿಕ್ಸ್ ಮಾಡ್ಬಿಡುನು. ಅಲ್ಲ, ನಾಕಿ ಫೋನ್ ಹಚ್ಚಿ ಹೇಳ್ತಾನೆ ನೋಡು. ಈಗ ನನ್ನ ಕಡೆ ರೊಕ್ಕಿಲ್ಲ ಅಂತೆ ಗಪ್ನ ಹೇಳಿ ಗಪ್ನ ಕುಂದ್ರು. ನಾ ಹೇಳಿದ ಆತಾತನ? ಏನ್ ಕೊಲೆ ಬಸವನ ಗತೆ ಗೋನ್ ಹಾಕೊಂತ ನಿಂತು ಬಿಟ್ರೆ? ಆಕಳ ಮರಿ, ನೀ ಹೇಳ್ದಂಗಲ್ಲ ಈ ಮನೆಯ ನಡೀದು. ನೋಡ್ವಾ ಸರೋಜವ, ಅಷ್ಟು ರೊಕ್ಕ ನನ್ನ ಹತ್ರ ಇಲ್ಲ. ಯಾಕೆ ಸುಳ್ಳು ಹೇಳ್ಬೇಕು? ನಮ್ದು ಪರಿಸ್ಥಿತಿ ಗಂಭೀರ ಐತವಾ. ಈಗ ನೋಡು, ನಮ್ಮ ಮಕ್ಕಳದು ಖರ್ಚು ವೆಚ್ಚ ಐತಿ, ಎಲ್ಲಿದ್ದ ತರುನು ಅಷ್ಟು ರೊಕ್ಕ ನನ್ನ ಹತ್ರ ಇಲ್ಲವಾ. ನೀ ಹಿಂಗತಿ ಅಂದ್ರೆ ಹ್ಯಾಂಗೇನ? ಅಲ್ಲೇನ ನಿನ್ನ ಕಷ್ಟ ಕಾಲದಾಗ ನಾನು ನಿನಗ ಹೆಲ್ಪ್ ಮಾಡೀನಿಲ್ಲ. ಒಂದ್ಸತಿ 1 ಲಕ್ಷ ರೂಪಾಯಿ ಬೇಕಂತಂದಿ, ನಾ ಕೊಟ್ಟಿನಿಲ್ಲ. ಹಿಂದೆ ಮುಂದೆ ನೋಡ್ಲಾರ್ದ ಕೊಟ್ಟೆ. ಅದನ್ನ 4 ವರ್ಷ ಬಳಸ್ಕೊಂಡು ಅದಕ್ಕೆ ಬಡ್ಡಿ ಇಲ್ಲಾರ್ದ ಕೊಟ್ಟಿ. ಈಗ ನಾನು ಕಷ್ಟದಾಗದೀನಿ ಕೊಡು ಅಂದ್ರ ಹಿಂಗತಿ ಮಾಡ್ತೀಯಲ್ಲಪ್ಪ ಅಣ್ಣ. ನೋಡ್ ಸರೋಜಿ, ನಮ್ದು ಪರಿಸ್ಥಿತಿ ಗಂಭೀರ ಐತಿ. ನೀ ಅನ್ಕೊಂಡಷ್ಟು ಯಾವ್ದು ಸುಲಭಿಲ್ಲ. ನೋಡ, ನಮ್ಮ ಹತ್ರ ರೊಕ್ಕಿಲ್ಲ. ಏನೋ ಒಂದ್ 25,000 50,000 ಆದ್ರೂ ಕೊಡೋರವ. ಏನ್ ನಮ್ಮ ಮನ್ಯಾಗ ಯಾರು ಗೌರ್ಮೆಂಟ್ ನೌಕರಿದಾರದವ ಅಯ್ಯವ? ನಿನ್ನ ಗಂಡಿನ ಗೌರ್ಮೆಂಟ್ ನೌಕರಿ ಮಾಡ್ತಾನವ. ನಿಮ್ದು ಐತಿ, ನಮ್ದೇನು ಹೊಲ ಬೆಳೆಯಂಗಿಲ್ಲ, ಏನಿಲ್ಲ. ನಮ್ದು ಖರ್ಚು ತುಸ ಇಲ್ಲವ. ಹಂಗ ಅಂದಕ್ಕೆ ಯಾವ್ದು ಸುಲಭಿಲ್ಲ ಸರೋಜಿ. ಇಲ್ಲವಾ, ನಮ್ಮ ಹತ್ರ ರೊಕ್ಕನೇ ಇಲ್ಲ. ನೀ ಕೊಟ್ಟಿ ಸಹಾಯ ಮಾಡಿಲ್ಲ ಅಂತೇಳಿ ನಾವೇನು ಅನ್ನಂಗಿಲ್ಲ. ಇಲ್ಲಂತೆ ಏನಾರ ಅಂದಿವನ? ನೀ ಯಾವಾಗ್ಲೂ ನಮ್ಮನ್ನ ನೋಡ್ಕೊಂಡು ಹೋಗಿ ಸಹಾಯ ಮಾಡಿ ಇಲ್ಲ ಅಂತಂದಿಲ್ಲವ. ಈಗ ನಮ್ಮ ಹತ್ರ ರೊಕ್ಕ ಇರ್ಬೇಕಲ್ಲ, ಇತ್ತಂದ್ರ ತಗೋ ಅಂತೇಳಿ ಮಣ್ಣು ಕೊಟ್ಟು ಬಿಡ್ತಿದ್ದ. ಇನ್ನು ನಮ್ಮಂದ ಒಟ್ಟ ವಿಚಾರ ಮಾಡ್ತಿದ್ದಿಲ್ಲ ನಿಮ್ಮನ್ನ.